ಗಾವೋ ವಿಶ್ವಸ್ಯ ಮಾತರಃ ಅಂದ್ರೆ ಗಾವು ವಿಶ್ವಕ್ಕೆ ಮಾತೆಯಾಗಿರ್ತಾಳೆ. ಅಂತಹ ಮಾತೆಯನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯ. ಭೂಮಿ ಮೇಲೆ ಪ್ರತಿಯೊಂದು ಧರ್ಮವನ್ನ ಪರಿಪಾಲಿಸ್ತಾ ಇರತಕ್ಕಂಥವ್ರು, ಅದರಲ್ಲೂ ಹೆಚ್ಚಾಗಿ ಹಿಂದೂ ಧರ್ಮದವರು ಗೋವನ್ನ ಪರಿಪಾಲನೆ ಮಾಡ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನು ಕೊಡ್ತಾರೆ. ಅದು ಬಹಳ ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಅದೇ ರೀತಿಯಾಗಿ ಗೋವು ವಿಶ್ವಕ್ಕೆ ಮಾತೆಯಾಗಿರ್ತಾಳೆ. ಹೇಗೆ ಅಂದ್ರೆ ಆಕೆಯ ಒಂದು ಭೂಸ್ಪರ್ಶದಿಂದ ಭೂಲೋಕವು ಸಹ ಸಂರಕ್ಷಣೆಯಾಗ್ತದೆ. ಅಂತಹ ಒಂದು ಶಕ್ತಿ ಚೈತನ್ಯವನ್ನ ಬಲವನ್ನ ನೀಡಿರ್ತಕ್ಕಂಥವ್ರು ಅದು ಮುಕ್ಕೋಟಿ ದೇವತೆಗಳು. ಮುಕ್ಕೋಟಿ ದೇವತೆಗಳು ಗೋವಿನಲ್ಲಿ ನೆಲೆಸಿ ಈ ಭೂಲೋಕಕ್ಕೆ ಆ ಗೋವಿನ ಗಂಜಲ ಹಾಗೂ ಗೊಬ್ಬರದಿಂದ ಈ ಭೂಮಿ ಫಲವತ್ತತೆಯನ್ನ ಕೊಡುತ್ತೆ. ಆ ಫಲವತ್ತತೆಯಿಂದ ಎಷ್ಟೋ ಬೆಳೆಗಳು ಇಲ್ಲಿ ಉತ್ಪತ್ತಿಯಾಗತ್ತೆ. ಅದರಿಂದ ಮಾನವರು ಸೇವನೆ ಮಾಡ್ತಕ್ಕಂಥದ್ರಿಂದ ಅವರಿಗೆ ಆರೋಗ್ಯ, ಶಕ್ತಿ, ಚೈತನ್ಯ ಉಂಟಾಗತ್ತೆ. ಈಗಿನ ಕಾಲದಲ್ಲಿ ಎಷ್ಟೋ ರೀತಿಯ ನಾನಾ ಬಗೆಯ ಕಾಯಿಲೆಗಳನ್ನ ಮನುಷ್ಯ ಅನುಭವಿಸ್ತಾ ಇದ್ದಾನೆ. ಕೇಳಿದ್ದು ಕೇಳರಿಯದೆ ಎಷ್ಟೋ ಕಾಯಿಲೆಗಳನ್ನ ತನ್ನ ದೇಹಕ್ಕೆ ಅಂಟಿಸಿಕೊಂಡು ಪರಿತಪಿಸ್ತಾ ಇದ್ದಾನೆ. ಆದರೆ ನಮಗೆ ಔಷಧಿ ರೂಪದಲ್ಲಿರ್ತಕ್ಕಂಥದ್ದು ನಿಜವಾಗ್ಲೂ ಗೋವು. ಅದರ ಸಂರಕ್ಷಣೆಯನ್ನ ಮರೆತು ಬೇರೊಂದೆಡೆಗೆ ಭೂಮಿಯನ್ನ ನಾಶ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾನೆ. ಅದರಿಂದ ತಾನು ಅನುಭವಿಸ್ತಾ ಇದ್ದಾನೆ. ತಿಳಿದಿರ್ತಕ್ಕಂಥವರು ಎಷ್ಟೋ ಜನ ಗೋರಕ್ಷಣೆಗೋಸ್ಕರ, ಗೋಮಾತೆಯ ರಕ್ಷಣೆಗೋಸ್ಕರ, ಅದರ ಆಶೀರ್ವಾದಕ್ಕೋಸ್ಕರ ಪರಿತಪಿಸ್ತಾ ಇರ್ತಾರೆ. ಅದೇ ರೀತಿ ರಕ್ಷಣೆಯನ್ನು ಮಾಡ್ತಾರೆ. ಅವರಿಂದನೇ ಕಾಲ ಕಾಲಕ್ಕೆ ಮಳೆ ಬೆಳೆ ಅಂತಲೂ ಸಹ ಹೇಳ್ಬೋದು. ಗೋವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಉಳ್ಳವರು, ಧನವಂತರು ಗೋಶಾಲೆ ಮಾಡ್ತಾರೆ. ಗೋವಿನ ಬಗ್ಗೆ ಆಸಕ್ತಿ ಹಾಗೂ ಇಚ್ಛೆ ಉಳ್ಳವರು ಗೋವಿಗೆ ತಮ್ಮ ಕೈಯಲ್ಲಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಾರೆ. ಗೋಶಾಲೆಗೆ ಸಹಾಯವನ್ನು ಮಾಡ್ತಾರೆ. ಗೋಸೇವೆಯನ್ನು ಮಾಡ್ತಾರೆ. ದಯಮಾಡಿ ಎಲ್ಲರೂ ಗಾವೋ ರಕ್ಷತೆ ರಕ್ಷಿತಃ ಅಂತ ಮಂತ್ರದಿಂದ ಹಸುವನ್ನು ರಕ್ಷಣೆ ಮಾಡೋಣ. ಆ ಗೋಮಾತೆಯನ್ನ ರಕ್ಷಣೆ ಮಾಡಿ ಭಗವಂತನೇ ಭೂಲೋಕೆ ಕಳಿಸಿರ್ತಕ್ಕಂಥ ಅಮೂಲ್ಯವಾದ ಕಾಮಧೇನುವನ್ನ ನಾವು ಉಳಿಸ್ಕೊಳ್ಳೋಣ. ಗಾವೋ ರಕ್ಷತೆ ರಕ್ಷಿತಃ.